ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು how to download Anydesk and how to install Anydesk for your Windows laptop for free. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎನಿಡಿಸ್ಕನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗೆ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ಪಿ ಸಿ ಎಲ್ ಆಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೇನೆ ಫ್ರೆಂಡ್ಸ್. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ನೀವು ಎನಿಡಿಸ್ಕನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ನಿಮ್ಮ ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಇಂಟರ್ನೆಟ್ ಇದ್ದರೆ ಮಾತ್ರ ನಾವು ಡೌನ್ಲೋಡ್ ಮಾಡ್ಬೋದು ಮತ್ತು ಇನ್ಸ್ಟಾಲ್ ಮಾಡ್ಬೋದು. ಸೊ ಮೊದಲು ನೀವೇನು ಮಾಡಬೇಕಾಗುತ್ತೆ, ಯಾವುದಾರ ಒಂದು ಎನಿ ಬ್ರೌಸರ್ಗೆ ಹೋಗ್ರಿ. ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಫೈರ್ಫ್ಯಾಕ್ಸ್ ಆಗಿರ್ಬೋದು, ಅಥವಾ ಗೂಗಲ್ ಕ್ರೋಮ್ ಆಗಿರ್ಬೋದು. ಸೊ ನಾನೀಗ ಗೂಗಲ್ ಕ್ರೋಮಿಗೆ ಹೋಗಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಇವಾಗ ಗೂಗಲ್ ಕ್ರೋಮ್ಗೆ ಹೋಗ್ತಿದ್ದೀನಿ. ಗೂಗಲ್ ಕ್ರೋಮಲ್ಲಿ ಜಸ್ಟ್ ನೀವು ಎನಿ ಡೆಸ್ಕ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಸೊ ಎನಿ ಡೆಸ್ಕ್ ಅಂತ ಟೈಪ್ ಮಾಡಿದ ತಕ್ಷಣವೇ ಇಲ್ಲಿ ಫಸ್ಟ್ ಸರ್ಚ್ ಅಫಿಷಿಯಲ್ ರಿಸಲ್ಟ್ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಇದು anydesk.com ಅಂತ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಇದರಲ್ಲಿ ಎರಡು ಆಪ್ಷನ್ಸ್ ಬರ್ತವೆ. ಅಂದರೆ ನೀವು ಡೌನ್ಲೋಡ್ ಮಾಡೋದೇನೆ ಮೈ ಎನಿಡಿಸ್ಕ್ ಅಂತ ಕೊಟ್ಟರೆ ನೀವು ಡೈರೆಕ್ಟಾಗಿ ನಾವು ಬೇರೆಯವರ ಫೀಸ್ ನಾವು ಶೇರ್ ಮಾಡ್ಬೋದು ಆ ಟೈಮಲ್ಲಿ ಮಾತ್ರ. ಸೊ ಇದು ಆನ್ಲೈನಲ್ಲಿ ಶೇರ್ ಮಾಡೋದು. ಇಲ್ಲಿ ಡೌನ್ಲೋಡ್ ನೌ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಅಫಿಷಿಯಲ್ ಆಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಇದು ಫ್ರೀ ಆಗಿದೆ. ಮತ್ತೆ ಇದು ಪ್ರೈಸಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ, ಅಡ್ವಾನ್ಸ್ ಆಗಿದೆ, ಅಷ್ಟು ಅಮೌಂಟ್ ಕಟ್ಟಿ ನೀವು ಇಲ್ಲಿ ಅದನ್ನ ಆರ್ಡ್ರ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಬೋದು. ಬಟ್ ಇದು ಫ್ರೀ ಆಗಿರಲ್ಲ. ಸೊ ನೀವು 1 or 2 hour ಮ್ಯಾಕ್ಸಿಮಮ್ ಪಿ ಸಿ ಸ್ಕ್ರೀನನ್ನು ನೀವು ಶೇರ್ ಮಾಡಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಈ ಪ್ರೋ ವರ್ಷನನ್ನು ತೊಗೊಂಡು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಾವು 1 or 2 ಪಿ ಸಿಯಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ, ಇದು ನನ್ನ ಪರ್ಸ್ನಲ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ನೀವು ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗ್ರಿ. ಯುವರ್ ಡೌನ್ಲೋಡ್ ಈಸ್ ರೆಡಿ, ಯು ಕ್ಯಾನ್ ಯೂಸ್ ಎನಿಡಿಸ್ಕ್ ರೈಟ್ ಅವೇ ಅಂತ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಎನಿಡಿಸ್ಕ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಇದು ಕಂಪ್ಲೀಟ್ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಯಾರೋ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಶೋ ಇನ್ ಫೋಲ್ಡರ್ ಕೊಡಿ ಅಥವಾ ಜಸ್ಟ್ ಓಪನ್ ಅಂತ ಕೊಡಿ. ಸೊ ನೋಡಿ ಫ್ರೆಂಡ್ಸ್, ಜಸ್ಟ್ ನೀವು ಇಲ್ಲಿ ಓಪನ್ ಅಂತ ಕೊಟ್ಟ ತಕ್ಷಣವೇ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಎನಿಡಿಸ್ಕ್ಗೆ ಸಂಬಂಧಪಟ್ಟ ಒಂದು ಇಲ್ಲಿ ವಿಂಡೋ ಓಪನ್ ಆಗುತ್ತೆ, ನಿಮ್ಮ ಅಡ್ರೆಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಬಟ್ ಇದರಲ್ಲಿ ಇನ್ನೂ ನಮ್ಮ ಪಿ ಸಿಲಿ ಇದು ಇನ್ಸ್ಟಾಲ್ ಆಗಿರಲ್ಲ. ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್, ಇನ್ಸ್ಟಾಲ್ ಎನಿಡಿಸ್ಕ್ ಆನ್ ದಿಸ್ ಡಿವೈಸ್ ಅಂತ ಹೇಳ್ಬಿಟ್ಟು ನೀವು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಬಟ್ ಇಷ್ಟು ಅಡ್ರೆಸ್ ಬಂತು ಅಂತ ಹೇಳಿದ್ರೆ ಅದು ಇನ್ಸ್ಟಾಲ್ ಆಗಿರಲ್ಲ. ನಾವು ಇನ್ನೂ ಆನ್ಲೈನಲ್ಲೇ ವರ್ಕ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ನಾವು ಇಲ್ಲಿ ಇನ್ಸ್ಟಾಲ್ ಎನಿಡಿಸ್ಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಆನ್ ದಿಸ್ ಡಿವೈಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ಆನ್ಲೈನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕ್ಸೆಪ್ಟ್ ಅಂಡ್ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸೇ ಎಸ್ ಕೊಡಿ. ಎಸ್ ಫ್ರೆಂಡ್ಸ್, ಈಗ ನಿಮ್ಮ ಎನಿಡಿಸ್ಕ್ ಅಪ್ಲಿಕೇಶನ್ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಈ ಟೈಮಲ್ಲಿ ನಮಗೆ ಇನ್ಸ್ಟಾಲ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಸೊ ನೀವು ಇಲ್ಲಿ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಫೈಂಡ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಎನಿಡಿಸ್ಕ್ ಅನ್ನೋ ಒಂದು ಅದರದ ಡೆಸ್ಕ್ಟಾಪ್ ಶಾರ್ಟ್ ಕಟ್ ಬಂದಿದೆ. ಇಲ್ಲಿ ಜಸ್ಟ್ ನಾವು ಅದನ್ನ ಓಪನ್ ಮಾಡ್ಕೊಂತೀವಿ. ಇದು ನಿಮ್ಮ ಅಡ್ರೆಸ್ ಫ್ರೆಂಡ್ಸ್. ಸೊ ನಿಮ್ಮ ಪಿ ಸಿ ಏನಾದರೂ ನಿಮ್ಮ ವರ್ಕ್ ಕೊಲೀಗ್ಸ್ಗೆ ಏನಾದ್ರು ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಡ್ರೆಸ್ ಅನ್ನ ನೀವು ಅವರಿಗೆ, ಅಂದ್ರೆ ಈ ನಂಬರ್ ಅನ್ನ ಅವರಿಗೆ ನೀವು ಏನ್ ಮಾಡಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ. ಸೊ ಅವರು ಈ ನಂಬರ್ ಅನ್ನ ಅವರ ಎನಿಡಿಸ್ಕ್ ಪಿ ಸಿಯಲ್ಲಿ ಹಾಕೊಂಡು ನಿಮಗೆ ಶೇರ್ ಮಾಡ್ತಾರೆ. ಸೊ ನೀವು ಇಲ್ಲಿ ಅಕ್ಸೆಪ್ಟ್ ಅನ್ನೋ ಒಂದು ಬಟನ್ ಬರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಪಿ ಸಿ ಸ್ಕ್ರೀನ್ ಅನ್ನ ಅವರಿಗೆ ಶೇರ್ ಮಾಡಬಹುದು. ಅವ್ರ ಪಿ ಸಿ ಸ್ಕ್ರೀನ್ ಅನ್ನ ನೀವು ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಸ್ಟ್ ಅವ್ರ ಹತ್ರ ಇದೇ ರೀತಿ ಒಂದು ಬೇರೆ ಅಡ್ರೆಸ್ ಇರುತ್ತೆ, ಅಂದ್ರೆ ನಂಬರ್ ಇರುತ್ತೆ. ಅದನ್ನು ನೀವೇನ್ ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡಿಕೊಂಡು ನೀವು ಅವರಿಗೆ ಲಿಂಕ್ ಅನ್ನ ಕಳಿಸ್ಬೇಕಾಗುತ್ತೆ. ಈ ರೀತಿ ಒಂದು ನಾವು ಎನಿಡಿಸ್ಕ್ ಅನ್ನ ಯೂಸ್ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.